ಆಕೆ 38ರ ಹೆಣ್ಣು, ಈತ ಈಗಿನ್ನು 25ರ ಪ್ರಾಯದ ಹುಡುಗ. 4 ವರ್ಷಗಳಿಂದ ಇಬ್ಬರ ನಡುವೆ ಸಂಬಂಧ ಬೆಳೆದಿತ್ತ. ಆಂಟಿ ಜೊತೆಗಿನ ಮಗನ ಅಕ್ರಮ ಸಂಬಂಧಕ್ಕೆ ಹೆತ್ತವರು ಬ್ರೇಕ್ ಹಾಕಿದ್ರ. ಇದರಿಂದ ರೊಚ್ಚಿಗೆದ್ದ ಆಂಟಿ ಅಂಡ್ ಗ್ಯಾಂಗ್ ಯುವಕ ಮತ್ತು ಆತನ ತಂದೆಯ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಪುಟ್ಟಯ್ಯನ ಅಗ್ರಹಾರದಲ್ಲಿ ಡಿಸೆಂಬರ್ 13ರ ಮಧ್ಯಾಹ್ನ ಘಟನೆ ನಡೆದಿತ್ತು. ಇದೇ ಗ್ರಾಮದ ಕಾರ್ತಿಕ್ ಮತ್ತು ಆತನ ತಂದೆ ಮಧುಸೂದನ್ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗಿದೆ. ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ ದೊಡ್ಡಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ನೆಲಮಂಗಲದ ಅರಿಶಿನಗುಂಟೆ ನಿವಾಸಿ ದೀಪಾ ಮತ್ತು 4 ವಿರುದ್ಧ ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ. ಹಲ್ಲೆಗೆ ಒಳಗಾದ ಯುವಕ ಕಾರ್ತಿಕ್ ನೆಲಮಂಗಲ ಸಮೀಪದ ಅರಿಶಿನಗುಂಟೆ ನಿವಾಸಿ ದೀಪಾ ಎಂಬ ಮಹಿಳೆಯ ಜೊತೆ ಕಳೆದ 4 ವರ್ಷಗಳಿಂದ ಅಕ್ರಮ ಸಂಬಂಧ ಹೊಂದಿದ್ದ. ಇನ್ನು ಮದುವೆಯಾಗದ ಮಗ ಮನೆಗೆ ತಿಂಗಳಾದರೂ ಬರದೇ ಇದ್ದಾಗ ತಂದೆ ತಾಯಿಗೆ ಅನುಮಾನ ಬಂದಿದೆ. ನವೆಂಬರ್ 23ರಂದು ದೊಡ್ಡಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ಕಾರ್ತಿಕ್ ನಾಪತ್ತೆಯಾಗಿರುವ ಬಗ್ಗೆ ಪ್ರಕರಣ ದಾಖಲು ಮಾಡಿದ್ದಾರೆ. ಇನ್ನು ಕಾರ್ತಿಕ್ ನಾಪತ್ತೆ ಪ್ರಕರಣ ತನಿಖೆ ಮಾಡುತ್ತಿದ್ದ ವೇಳೆ ಆತ ದೀಪಾ ಎಂಬ ಹೆಂಗಸಿನ ಜೊತೆ ವಾಸವಾಗಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಿರುವುದಾಗಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನಾಗರಾಜ್ ತಿಳಿಸಿದ್ದಾರೆ. ನಾಪತ್ತೆ ಪ್ರಕರಣದ ಮಾಹಿತಿ ತಿಳಿದ ದೀಪಾ ಮತ್ತು ಕಾರ್ತಿಕ್ ಮೈಸೂರಿನಿಂದ ದೊಡ್ಡಬೆಳವಂಗಲ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಈ ವೇಳೆ ಆಂಟಿ ಜೊತೆಗಿನ ಮಗನ ಅಕ್ರಮ ಸಂಬಂಧದ ವಿಚಾರ ಪೋಷಕರಿಗೆ ಗೊತ್ತಾಗಿದೆ. ರಾಜಿ ಪಂಚಾಯಿತಿ ಮಾಡಿ ಒಬ್ಬರ ತಂಟಿಗೆ ಒಬ್ಬರು ಹೋಗದಂತೆ ಹಿರಿಯರು ಕುಟುಂಬಸ್ಥರು ತಿಳಿ ಹೇಳಿದ್ದಾರೆ. ಇನ್ನು ರಾಜಿ ಪಂಚಾಯಿತಿಗೆ ಒಪ್ಪಿದ ದೀಪಾ ಕಾರ್ತಿಕ್ ಸಹವಾಸಕ್ಕೆ ಬರುವುದಿಲ್ಲವೆಂದು ಹೇಳಿ ಹೋಗಿದ್ಲ. ಹೀಗೆ ಹೋದ ದೀಪಾ ಡಿಸೆಂಬರ್ 13ರ ಮಧ್ಯಾಹ್ನ 4 ಯುವಕರ ಗ್ಯಾಂಗ್ನೊಂದಿಗೆ ಪುಟ್ಟಯ್ಯನ ಅಗ್ರಹಾರಕ್ಕೆ ಬಂದಿದ್ದಾಳೆ. ಅಂಗಡಿಯಲ್ಲಿದ್ದ ಕಾರ್ತಿಕ್ನ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡುವಂತೆ ಯುವಕರಿಗೆ ಸೂಚನೆ ನೀಡಿದ್ದಾಳೆ. ಅಂಗಡಿಯೊಳಗೆ ನುಗ್ಗಿದ ಗ್ಯಾಂಗ್ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಈ ವೇಳೆ ಮಗನನ್ನ ಪಾರು ಮಾಡಲು ಬಂದ ಮಧುಸೂದನ್ ಮೇಲೂ ಹಲ್ಲೆ ಮಾಡಿದ್ದಾರೆ. ಇನ್ನು ಗ್ರಾಮದ ಜನರೆಲ್ಲ ಒಂದು ಕಡೆ ಸೇರುತ್ತಿದ್ದಂತೆ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಘಟನೆ ಕುರಿತು ದೊಡ್ಡಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಘಟನೆ ಸಂಬಂಧ ಪ್ರತಿಕ್ರಿಯೆ ನೀಡಿದ ದೊಡ್ಡಬೆಳವಂಗಲ ಪೊಲೀಸ್ ಇನ್ಸ್ಪೆಕ್ಟರ್ ಕಲ್ಲಪ್ಪ, ಘಟನೆಯ ನಂತರ ಆರೋಪಿಗಳು ಮನೆಗೆ ಬೀಗ ಹಾಕಿ ಪರಾರಿಯಾಗಿದ್ದಾರೆ. ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಬೆನ್ನತ್ತಿದ್ದಾರೆ. ಶೀಘ್ರವೇ ಬಂಧಿಸುವುದಾಗಿ ತಿಳಿಸಿದ್ದಾರೆ. ಯಾವುದು ಕಾರ್ತಿಕ್ ಕುಮಾರ್ ಅನ್ನೋ ಹುಡುಗ, ಒಂದು 25 ವರ್ಷ, ಅಡಕಮಾರ್ನಳ್ಳಿ ದೀಪಾ ಅನ್ನೋರು ಹಲ್ಲೆ ಮಾಡಿದ್ದಾರೆ ಅಂತ ಅವ್ರ ತಂದೆ ಹೇಳ್ತಿದ್ದಾರೆ. ಅದು ಕಳೆದ ಬಾರಿ ನವೆಂಬರ್ 23ನೇ ತಾರೀಕು ಕಾರ್ತಿಕ್ ಮಿಸ್ ಆಗಿದ್ದಾನೆ ಅಂತ ಅವ್ರ ತಂದೆ ದೂರು ಕೊಟ್ಟಿದ್ದಾರೆ ಅಂತಿದ್ರು. ಅವರು ನಮ್ಮವರು ವೆರಿಫೈ ಮಾಡಿದ್ಮೇಲೆ ಅವರು ಈ ಅಡಕಮಾರ್ನಳ್ಳಿ ದೀಪಾ ಅವ್ರ ಜೊತೆ ಏನೋ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಹಂಗಾಗಿ ಗೊತ್ತಾಗಿದೆ. ಅಲ್ಲಿಂದ ಅವ್ರು ಬಂದಿದ್ದಾರೆ, ವಾಪಸ್ ಮೈಸೂರಿಗೆ ಹೋಗಿ ಬಂದಿದ್ದಾರೆ. ಅದು ವೈಯಕ್ತಿಕ ಪರಿಚಯ ಆಗಿತ್ತು. ಈಗ ಇವ್ರ ಮನೆಗೆ ಬಂದ ನಂತರ ದೀಪಾ ಕಡೆಯವರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈಗಾಗಲೇ ನಮ್ಮವರು ಒಂದು ತಂಡ ಕಳಿಸಿದೀವಿ. ಅವ್ರನ್ನ ಯಾರು ಹಲ್ಲೆ ಮಾಡಿದ್ದಾರೆ ಅವ್ರನ್ನ ದಸಗಿರಿ ಕೆಲವೊಂದು ಜನನ ವಶಕ್ಕೆ ಪಡೆದಿದ್ವಿ, ಉಳಿದವ್ರನ್ನ ಸಹಿತ ವಶಕ್ಕೆ ಪಡ್ಕೋತೀವಿ. ಸ್ವಲ್ಪ ಗಂಭೀರವಾಗಿ ಗಾಯ ಆಗಿದೆ. ಮತ್ತು ಇವ್ರನ್ನ ತಡಿಯಕ್ ಬಂದಂತ ಅವ್ರ ಅಪ್ಪ ರಾಮಚಂದ್ರ ಅವ್ರ ಸಹಿತನೂ ಹಲ್ಲೆ ಮಾಡಿದ್ದಾರೆ. ಅದನ್ನ ಪತ್ತೆ ಹಚ್ತೀವಿ. ಅದು ನೋಡ್ಬೇಕು, ಹಣಕಾಸು ವಿಚಾರ ಇದೆ, ವೈಯಕ್ತಿಕ ಈರ್ಷ್ಯೆಗಳಿದಾವೆ, ಸಂಬಂಧಗಳಿದಾವೆ. ಬಹುಶಃ ತನಿಖೆಯಲ್ಲಿ ಗೊತ್ತಾಗ್ತದೆ. ಅದೊಂದು ಅಂಶ ಅಷ್ಟೇ. ಇವರು ಪ್ರಮುಖವಾಗಿ ದೀಪಾ ಅವ್ರ ಕಡೆ ಆರೋಪ ಮಾಡ್ತಿದ್ದಾರೆ. ಅವ್ರ ಕ್ರಮ ತಗೋತೀವಿ. ಅವ್ರ ತಂದೆ 5 ಜನ ಅಂತ ಹೇಳ್ತಿದ್ದಾರೆ. ಒಂದು ಸ್ಯಾಂಟ್ರೋ ಅಥವಾ I-20 ಕಾರ್ ಅಂತೇಳಿ ನಮ್ಗೆ ಈಗಾಗಲೇ ತನಿಖೆಯಲ್ಲಿದೆ. ಎಲ್ಲ ಡೀಟೇಲ್ಸ್ ಗೊತ್ತಾಗಿದೆ, ಯಾರು ಏನು ಅಂತೇಳಿ ಕ್ರಮ ತಗೋತೀವಿ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ದೊಡ್ಡಬಳ್ಳಾಪುರ.